ಹಾಗಾಗಿ ಒಂದಲ್ಲ ಎರಡು ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ. ಎರಡು ವೆಹಿಕಲ್ ಪರ್ಚೇಸ್ ಮಾಡಿದ ಮಾತ್ರವಲ್ಲ, ಒಂದು 3-4 ಮಂತ್ ಹಿಂದ್ಗಡೆ ಒಮ್ಮೆ ಬಂದಿದ್ರು ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು. ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ. ಮತ್ತೆ 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 ನಮ್ಮ ಶೋರೂಮಿಗೆ ಒಮ್ಮೆ ಬಂದು ತಗೊಂಡು ಹೋದವರು ಮತ್ತೆ ಮತ್ತೆ ನಮ್ಮ ಶೋರೂಮಿಗೆ ಬರ್ತಾರೆ ಅಂದರೆ ಯೋಚನೆ ಮಾಡಲೇಬೇಕು. ಕಲೆಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. 16 ಮಾಡಲು ಹೋಂಡಾ ಆ್ಯಕ್ಟಿವ್ 32,000 ರೂಪಾಯಿ ಕೊಡ್ತಾ ಇದ್ದೇನೆ, ಬೇಡ 30,000 ರೂಪಾಯಿ ಕೊಡ್ತಾ ಇದ್ದೇನೆ, ಬೇಡ 29,000 ರೂಪಾಯಿ ಕೊಡ್ತೇನೆ ಅನ್ನೋ ಒಂದು ಡಿಫ್ರೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರೆ ಎಂಬ ಪ್ರದೇಶದಲ್ಲಿರುವ ನಮ್ಮ ಶೋರೂಮಿಗೆ ಇವತ್ತು ಮೈಸೂರು ಜಿಲ್ಲೆಯಿಂದ ಪ್ರಮೋದ್ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಬೈಕ್ ಪರ್ಚೇಸ್ ಮಾಡಲಿಕ್ಕೆ ವಿಸಿಟ್ ಮಾಡಿದ್ದಾರೆ. ಎರಡು ಬೈಕ್ ಪರ್ಚೇಸ್ ಮಾಡಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ. ಬರೀ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದಲ್ಲ ಎರಡಲ್ಲ ಎರಡು ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ. ಎರಡು ವೆಹಿಕಲ್ ಪರ್ಚೇಸ್ ಮಾಡಿದ ಮಾತ್ರವಲ್ಲ, ಒಂದು 3-4 ಮಂತ್ ಹಿಂದ್ಗಡೆ ಒಮ್ಮೆ ಬಂದಿದ್ರು ಇವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು. ಹೌದು, ಯುನಿಕಾರ್ನ್ ಬೈಕ್ ತಗೊಂಡು ಹೋಗಿದ್ರು. ಇವರ ವಿಡಿಯೋ ಕೂಡ ಇದೆ ನಮ್ಮ ಯೂಟ್ಯೂಬ್ ಚಾನಲ್, ನಿಮಗೆ ನೋಡಿ ಸಿಗಬಹುದು. ಹಾಗೆ ಇವತ್ತು ಮತ್ತೆ ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ. ಮತ್ತೆ 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 ನಮ್ಮ ಶೋರೂಮಿಗೆ ಒಮ್ಮೆ ಬಂದು ತಗೊಂಡು ಹೋದವರು ಮತ್ತೆ ಮತ್ತೆ ನಮ್ಮ ಶೋರೂಮಿಗೆ ಬರ್ತಾರೆ ಅಂದರೆ ಯೋಚನೆ ಮಾಡಲೇಬೇಕು. ಯಾಕೆ ಇವರು ಮೈಸೂರಿನ ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರಬೇಕಾ? ಯಾಕೆ ಇವರಿಗೆ ಮೈಸೂರಲ್ಲಿ ಶೋರೂಮ್ ಇಲ್ವಾ? ಇಲ್ಲಿಗೆ ಬರಲಿಕ್ಕೆ ಒಂದು ಕಾರಣಗಳಿವೆ. ಅವು ಏನು ಕಾರಣ ಅಂತ ಪ್ರಮೋದ್ ಸಾರ ಇವಾಗ ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ, ಲೈವಲ್ಲೇ ಹೇಳಲಿಕ್ಕಿದ್ದಾರೆ, ನಮ್ಮ ಯೂಟ್ಯೂಬ್ ಚಾನಲ್ ಮುಂದೆ ಹೇಳಲಿಕ್ಕಿದ್ದಾರೆ ಅಲ್ವಾ ಸರ್? ಹೌದು. ಹಾಗಾಗಿ ಮೈಸೂರು ಜಿಲ್ಲೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ನಮ್ಮ ಶೋರೂಮಿಗೆ 300-350 ಕಿಲೋಮೀಟರ್ ದೂರದಿಂದ ಬಂದು ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಅಂದರೆ ಏನೋ ಇರಲೇಬೇಕು. ನಮ್ಮ ಶೋರೂಮಲ್ಲಿ ಏನೋ ಇರಲೇಬೇಕು. ಅಷ್ಟಕ್ಕೂ ಕಡಿಮೆಯಲ್ಲಿ ನಾವು ಗಾಡಿ ಕೊಡ್ತೇವೆ. ಎಲ್ಲವನ್ನು ಕೂಡ ನಿಮಗೆ ನೋಡ್ಬೋದು. ಎಲ್ಲವನ್ನು ಕೂಡ ಲೈವಲ್ಲಿ ಪ್ರಮೋದ್ ಸರ್ ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಪಾಪ ಎರಡನೇ ಬಾರಿ ಇವತ್ತು ಮೈಸೂರು ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಸರ್. ಒಂದು ನಿಮಿಷ. ಹಾಗಾಗಿ ಮೈಸೂರಿನಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಲ್ಲದೆ 2 ಹೋಂಡಾ ಆ್ಯಕ್ಟಿವ್ ಪರ್ಚೇಸ್ ಮಾಡಿದ್ದಾರೆ. ಒಂದು ಮೆರೂನ್ ಕಲರ್ 2015 ಮಾಡಲ್, ಹಾಗೆ 2016 ಮಾಡಲ್ ವೈಟ್ ಕಲರ್. ನಿನ್ನೆ ಮೊನ್ನೆ ಅಷ್ಟೇ ಒಂದು 3-4 ದಿವಸ ಆಗ್ತಾ ಬಂತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಒಂದು ಸ್ಪೆಷಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಒಂದು ಅಟ್ರಾಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. 16 ಮಾಡಲು ಹೋಂಡಾ ಆ್ಯಕ್ಟಿವ್ 32,000 ರೂಪಾಯಿ ಕೊಡ್ತಾ ಇದ್ದೇನೆ, ಬೇಡ 30,000 ರೂಪಾಯಿ ಕೊಡ್ತಾ ಇದ್ದೇನೆ, ಬೇಡ 29,000 ರೂಪಾಯಿ ಕೊಡ್ತೇನೆ ಅನ್ನೋ ಒಂದು ಡಿಫ್ರೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ವೆಹಿಕಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ಪ್ರಮೋದ್ ಸರ್ ವಿಸಿಟ್ ಮಾಡಿ ಇದು ಒಂದನ್ನು ಪರ್ಚೇಸ್ ಮಾಡಿದ ಮಾತ್ರವಲ್ಲ, ಇದನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ. 2 ಗಾಡಿಯನ್ನು ಪರ್ಚೇಸ್ ಮಾಡಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಗ್ತಿದೆ. ಎರಡನೇ ಬಾರಿ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ ಮಾತ್ರವಲ್ಲ, 2 ವೆಹಿಕಲ್ ಪರ್ಚೇಸ್ ಮಾಡಿದ ಮಾತ್ರವಲ್ಲ, ಒಂದು ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಬಂದವರು 2 ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ. ಅಷ್ಟಕ್ಕೂ ನಮ್ಮ ಶೋರೂಮ್ ಅವರಿಗೆ ಖುಷಿಯಾಗಿದೆ ಅಂದರೆ ಎಲ್ಲವನ್ನು ಕೂಡ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಕೊನೆಯ ತನಕ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಹಾಗಾಗಿ ಪ್ರಮೋದ್ ಸರ್ ಅಲ್ಲಿ ಇವಾಗ ಎಲ್ಲವನ್ನು ಕೂಡ ನಾವು ಕೇಳುವ, ಯಾಕೆ ಎರಡನೇ ಬಾರಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ? ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೆ ಬಂದವರು 2 ಬೈಕ್ ಪರ್ಚೇಸ್ ಮಾಡಿದ್ದಾರೆ. ಅಷ್ಟಕ್ಕೂ ನಮ್ಮ ಶೋರೂಮ್ ಖುಷಿಯಾಗಿದ್ದ, ಅಷ್ಟಕ್ಕೂ ನಮ್ಮ ಯೂಟ್ಯೂಬ್ ಚಾನಲ್ ಖುಷಿಯಾಗಿದ್ದ. ಎಲ್ಲವನ್ನು ಕೂಡ ಇವಾಗ ಪ್ರಮೋದ್ ಸಾರಲ್ಲಿ ನಾನು ಕೇಳ್ತಾ ಇದ್ದೇನೆ, ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಸಖತ್ತಾಗಿ ಮಾತಾಡಬೇಕು. ನೀವು ಮಾತಾಡೋದ್ರಲ್ಲಿ ನಿಮ್ಮ ಮೈಸೂರು ಜಿಲ್ಲೆ ನಾಲ್ಗಾಡಬೇಕು. ಆ ರೀತಿಯಲ್ಲಿ ನೀವು ಮಾತಾಡಬೇಕು. ನಿಮ್ಮ ವಿಡಿಯೋ ನೋಡಿಬಿಟ್ಟು ಮೈಸೂರಲ್ಲಿ ಇನ್ನೂ 4 ಜನ ಬರಬೇಕು. ಆ ರೀತಿಯಲ್ಲಿ ನೀವು ಮಾತಾಡಬೇಕು. ಸರ್, ಮೈಸೂರು ಜಿಲ್ಲೆಯಿಂದ ಬಂದಿದ್ದೀರಾ, ಮೈಸೂರು ಸಿಟಿಯಲ್ಲಿ ಇರುವವರು ನೀವು, ಸಿಟಿಯಲ್ಲೇ ನಿಮ್ಮ ಮನೆ, ಓಕೆ ಬಿಡಿ ಪರವಾಗಿಲ್ಲ. ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ. ಹಾಗೆ ಇವಾಗ ನಿಮ್ಮ ಮುಂದೆ ಲೈವಲ್ಲಿ ಮಾತಾಡ್ತಿದ್ದಾರೆ. ಸರ್, ಮಾತಾಡಿ. ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಗಾಡಿ ತುಂಬ ಚೆನ್ನಾಗಿದೆ. ನಾವು ಮೊದಲೊಂದ್ಸಲಿ ಯೂನಿಕಾರ್ನ್ ತೊಗೊಂಡೋಗಿದ್ದು, ಈ 2ನೇ ಬಾರಿ ಬಂದಿದ್ದೀವಿ. 2 ಗಾಡಿ ಪರ್ಚೇಸ್ ಮಾಡಿದ್ದೀವಿ. ಗಾಡಿ ಕಂಡೀಷನ್ ಬಗ್ಗೆ ಆಗಲಿ, ರೇಟ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಮಾತಾಡೋಂಗಿಲ್ಲ. ತುಂಬ ಚೆನ್ನಾಗಿದೆ. ನೀವು ಸಹ ಬಂದು ವೀಕ್ಷಕರು ಬಂದು ಈ ಶೋರೂಮ್ನ ನೋಡ್ಬಿಟ್ಟು ವಿಸಿಟ್ ಮಾಡಿ. ಒಂದ್ಸಲಿ ಪುತ್ತೂರು ಬಂದರೆ ಕಡೆ ಬಂದಾಗ ನೋಡ್ಬಿಟ್ಟಿದ್ದೀನಿ. ಗಾಡಿಗಳು ತೊಗೊಂಡೋಗಿ ಚೆನ್ನಾಗಿ ಕೊಡ್ತಾರೆ, ರೀಸನೇಬಲ್ ಕೊಡ್ತಾರೆ, ಪರವಾಗಿಲ್ಲ. ಗಾಡಿಗಳು ಒಳ್ಳೆ ಗಾಡಿಗಳು ಚೆನ್ನಾಗಿದೆ, ತೊಗೊಂಡೋಗಿ. ತುಂಬಾ ಖುಷಿ ಆಗ್ತದೆ ಸರ್. ಸರ್, ನೀವು ಇಷ್ಟು ಮಾತಾಡಿ ಸಾಕಾಗಲ್ಲ, ಯಾಕೆಂದರೆ ನೀವು 2ನೇ ಬಾರಿ ಬಂದಿದ್ದೀರಾ. 2ನೇ ಬಾರಿ ಬಂದ ಮಾತ್ರ ಅಲ್ಲ, ಮತ್ತೆ ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೆ ಬಂದವರು 2 ಪರ್ಚೇಸ್ ಮಾಡಿದ್ದಾರೆ. ಹೌದಾ? ಹೌದು. ಇವಾಗ ಯಾರಕ್ಕೆ ಇವರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಅಂದರೆ ಇವರಿಗೆಲ್ಲ ಡೌಟ್ ಬೀಳ್ಬೋದು. ಅಂದರೆ ಒಬ್ಬನಿಗೆ ಒಂದು ಗಾಡಿ ಯೂಸ್ ಮಾಡ್ಬೋದು, ಇದು 3 ತಗೊಂಡು ಹೋಗ್ತಿದ್ದಾರೆ. ಅದನ್ನು ಕೂಡ ನೀವು ಹೇಳಬೇಕು ಸರ್, ಮಾತಾಡಿ. ಕಡಿಮೆ ರೇಟ್ಗೆ ಕೊಡ್ತಾರೆ ಗಾಡಿಗಳು ಇವರು. ತುಂಬ ತೊಗೊಂಡೋಗಿ ಚೆನ್ನಾಗಿದೆ ಗಾಡಿ, ಚೆನ್ನಾಗಿರೋ ಗಾಡಿಗಳು ಕೊಡ್ತೀವಿ ನಿಮಗೆ. ತೊಗೊಂಡೋಗಿ ಓಡಿಸಿ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಎಲ್ಲರಿಗೂ ಹೇಳಿ ಮತ್ತೆ ಅವರು ಬರಲಿ ತೊಗೊಂಡೋಗಲಿ ಅಂತ. ನಿಮ್ಮ ಹೆಸರು ಇರಬೇಕು, ನಮ್ಮ ಹೆಸರು ಇರಬೇಕು ಅಂತ ಅವರು ಒಂದು ಆಸೆಯಿಂದ ಕೊಡ್ತಾರೆ ಗಾಡಿಗಳು. ಚೆನ್ನಾಗಿ ತೊಗೊಂಡೋಗಿ. ಥ್ಯಾಂಕ್ ಯು ಸರ್. ಅಂದರೆ ನೀವು ಏನು ಯೋಚನೆ ಮಾಡ್ಕೋಬೇಡಿ ಅಂದರೆ ನಾನು ಇವರಿಗೆ ಹೇಳ್ತಾ ಇದ್ದೇನೆ. ಇವೆಲ್ಲ ಹೇಳಬೇಕಂತಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ, ನಮ್ಮ ಅಭಿಮಾನಿಗಳಿಗೆ, ನನ್ನನ್ನು ನಮ್ಮ ಶೋರೂಮನ್ನು ಫಾಲೋ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಇವರಿಗೆ ಇಲ್ಲಿಗೆ ವಿಸಿಟ್ ಮಾಡಿದ್ದು ಗೊತ್ತಾಗಬೇಕಂತ ನಾನು ಇವರಲ್ಲಿ ರಿಕ್ವೆಸ್ಟ್ ಮಾಡಿ ಮಾತಾಡಿಸಿದ್ದೇನೆ. ಹಾಗಾಗಿ ಇವರು ಯಾಕೆ ಮತ್ತೆ ಮತ್ತೆ ಬರ್ತಾರೆ ಅಂದರೆ ಇವರು ಕಡಿಮೆ ರೇಟಲ್ಲಿ ನಾವು ಕೊಡುವ ಕಾರಣ ಇವರು ಬಂದು ಗಾಡಿಗಳನ್ನ ತಗೊಂಡು ಇವರ ಫ್ರೆಂಡ್ಸ್ಗಳಿಗೆ ಕೊಡ್ತಾರಲ್ವ ಸರ್? ಚೆನ್ನಾಗಿ ತೊಗೊಂಡು ಗಾಡಿ ಬಗ್ಗೆ ನೀವೇನು ಒಂದು ಸ್ವಲ್ಪನೂ ನೀವು ಮಾತಾಡೋಂಗಿಲ್ಲ. ಪ್ರತಿಯೊಂದು ಗಾಡಿ ಫ್ರೆಂಡ್ ಸರ್ಕಲಲ್ಲೇ ನೀವು ಆರಾಮಾಗಿ ಕೊಡಿಸ್ಬೋದು, ಆರಾಮಾಗಿ ಬಂದು ಖುಷಿಯಿಂದ ಕೊಡಿಸ್ಬೋದು. ಗಾಡಿ ಬಗ್ಗೆ ನೀವೇನು ಮಾತಾಡೋಂಗಿಲ್ಲ. ಅದ್ರ ಬಗ್ಗೆ
ತೊಗೊಂಡೋಗಿ ಚೆನ್ನಾಗಿದೆ. ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ, ಕರ್ನಾಟಕದ 31 ಜಿಲ್ಲೆಯಿಂದ, ಅನೇಕ ತಾಲೂಕಿನಿಂದಲೂ ಕೂಡ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ. ಇಲ್ಲಿಗೆ ಕರ್ನಾಟಕದಲ್ಲಿರೋ 31 ಜಿಲ್ಲೆಯಿಂದ ಇಲ್ಲಿಗೆ ವಿಸಿಟ್ ಮಾಡಿದೆ ಅಂದರೆ ಈ ವಿಡಿಯೋ ಬಗ್ಗೆ, ನಮ್ಮ ಶೋರೂಮ್ ಬಗ್ಗೆ, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಆಲೋಚನೆ ಮಾಡಲೇಬೇಕು. ದಿನಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ, ನಮ್ಮ ಫಾಲೋವರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ, ನಮ್ಮ ಶೋರೂಮಿಗೆ ವಿಸಿಟ್ ಮಾಡುವ ಕಸ್ಟಮರ್ಗಳು ಕೂಡ ಜಾಸ್ತಿ ಆಗ್ತಿದೆ. ಎಲ್ಲವನ್ನು ಕೂಡ ನೀವು ಹೇಳಬೇಕು ಸರ್, ಮಾತಾಡಿ. ಗಾಡಿ ಬಗ್ಗೆ ನೀವೇನು ಯೋಚನೆ ಮಾಡೋಂಗಿಲ್ಲ, ಆರಾಮಾಗಿ ತೊಗೊಂಡೋಗಿ. ನೀವು ಯಾರ್ಯಾರು ಯೂಟ್ಯೂಬ್ ನೋಡ್ತಾ ಇದ್ದೀರಾ, ಏನೂ ಸಹ ನೀವು ಈ ಥರ ಯೂಟ್ಯೂಬಲ್ಲಿ ಮಾತಾಡ್ತಾರೆ, ಅವರೇ ಕರೆಸ್ಬಿಟ್ಟು ಮಾತಾಡ್ಬೋದು ಅಂತ ಹಾಗೆಲ್ಲ ನೀವು ತಪ್ಪು ತಿಳ್ಕೊಬೇಡಿ. ನಾವು ಹೊರಗಡೆಯಿಂದ ಮೈಸೂರಿಂದ ಬಂದಿರೋದು, ಮೈಸೂರಿಂದ ಬಂದು ನಾವು ಮೊದಲೊಂದು ಸರಿ ತೊಗೊಂಡೋಗಿದ್ದು. ಇಲ್ಲಿ ನಾವು ಖುಷಿ ಪಟ್ಟು ಇದೇ ಶೋರೂಮಿಗೆ ಹುಡುಕೊಂಡು ಬಂದು ಇವ್ರನ್ನ ಮತ್ತೆ ಕರೆಸಿ ವ್ಯಾಪಾರ ಮಾಡಿ ನಾವು ತೊಗೊಂಡೋಗ್ತಿದ್ದೀವಿ. ಆದ್ದರಿಂದ ನೀವು ಧೈರ್ಯವಾಗಿ ಆರಾಮಾಗಿ ಬಂದು ತೊಗೊಂಡೋಗ್ಬೋದು. ಗಾಡಿ ಚೆನ್ನಾಗಿರುತ್ತೆ, ಒಳ್ಳೆ ಗಾಡಿಗಳು ಕೊಡ್ತಾಯಿದ್ದಾರೆ, ತೊಗೊಂಡೋಗಿ. ತುಂಬಾ ಖುಷಿ ಆಗ್ತದೆ. ಹಾಗಾಗಿ ಇವತ್ತು ಪ್ರಮೋದ್ ಸರ್ ಅವರು ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗುವ ವಿಡಿಯೋ ಮಾತ್ರವಲ್ಲ, ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ಯಾರ್ಯಾರು ಎಲ್ಲೆಲ್ಲಿಂದ ಯಾವ್ಯಾವ ಜಿಲ್ಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ. ಎಲ್ಲ ವಿಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ದರೆ, ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ದರೆ, ಅತಿ ಕಡಿಮೆಯಲ್ಲಿ ನಾವು ಕೂಡ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ, ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ದರೆ, ನಮ್ಮ MM ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ. ಹಾಗಾಗಿ ಮೊದಲನೇದಾಗಿ ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಪ್ರಮೋದ್ ಸರ್ ಅವರು ಇವತ್ತು ಮೈಸೂರು ಜಿಲ್ಲೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರೆ ಎಂಬ ಪ್ರದೇಶದಲ್ಲಿರುವ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ 2 ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋದು ಮಾತ್ರವಲ್ಲ, 2ನೇ ಬಾರಿ ವಿಸಿಟ್ ಮಾಡಿ ತಗೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ, ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ. ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮನ್ನು, ನಮ್ಮ ಶೋರೂಮನ್ನು, ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತೀರಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ. ಥ್ಯಾಂಕ್ ಯು.